ಬಹುತೇಕ ಇಡೀ ದೇಶದಲ್ಲಿ ಒಂದು ರೀತಿ ಏನಂತಂದ್ರೆ ದೊಡ್ಡ ಚರ್ಚೆಯ ವಿಷಯ ಏನಪ್ಪ ಅಂತಂದ್ರೆ ಇವತ್ತು RSS ಬಗ್ಗೆ ಅಂತಕ್ಕಂಥದ್ದು ನಾವು ನೋಡಿದ್ವಿ. ಪತ್ರಿಕೆ ಆಗಿರ್ಬೋದು, ಮೀಡಿಯಾದಲ್ಲಿ ಆಗಿರ್ಬೋದು, ಇವತ್ತು ದೊಡ್ಡ ಮಟ್ಟದ ಸುದ್ದಿ ಆಗ್ತಾ ಇದೆ ಇಡೀ ದೇಶದಲ್ಲಿ. ಕರ್ನಾಟಕದಲ್ಲಿ ಇರ್ತಕ್ಕಂಥ ಒಂದು ವಿಷಯ ಏನಪ್ಪ ಅಂದ್ರೆ ಇವತ್ತು ಇಡೀ ದೇಶದಲ್ಲಿ ಚರ್ಚೆ ಆಗ್ತಕ್ಕಂಥದ್ದು ನಾವು ನೋಡ್ತಾ ಇದೀವಿ. ಬಹುತೇಕ ಸನ್ಮಾನ್ಯ ಪ್ರಿಯಾಂಕಾ ಖರ್ಗೆ ಅವರೇ, ನಾವೊಬ್ರು ಏನಂತಂದ್ರೆ ಬಹುತೇಕ ಈ ರಾಜ್ಯದಲ್ಲಿ ನೀವು ಏನು ಹೋಮ್ ಮಿನಿಸ್ಟರ್ ಆದ್ರೂ ಅವಕ್ಕಿಂತ ಮುಂಚೆ ಈ ರಾಜ್ಯದಲ್ಲಿ ಇರ್ತಕ್ಕಂಥ ಮುಖ್ಯಮಂತ್ರಿಗಳ ಬದಲಾವಣೆ ಆಗುತ್ತೆ ಅಂತಕ್ಕಂಥ ಏನು ಚರ್ಚೆಗಳು ಶುರು ಆಯ್ತು, ಆ ಚರ್ಚೆಗಳು ಶುರು ಆದ ನಂತರ ಏನಂತಂದ್ರೆ ಇವರ ತಲೆಯಲ್ಲಿ ಅಂತಪ್ಪ ಅಂದ್ರೆ ಫಸ್ಟ್ ಹೋಗಿದ ವಿಷಯ ಯಾವ್ದಪ್ಪ ಅಂತಂದ್ರೆ RSS ಬಗ್ಗೆ. ಈ ರಾಜ್ಯದಲ್ಲಿ RSS ಅನ್ನ ಕೆಣಕಿದ್ರೆ ನನಗೆ ರಾಜ್ಯದಲ್ಲಿ ಏನಾದ್ರೂ ಮುಖ್ಯಮಂತ್ರಿ ಅವಕಾಶ ಸಿಗ್ಬೋದು ಅಂತಕ್ಕಂಥದ್ದು ಏನಪ್ಪಾ ಅಂದ್ರೆ ನಿರೀಕ್ಷೆ ಇಟ್ಕೊಂಡಿದ್ರು ಅಂತಕ್ಕಂಥದ್ದು ನಮಗೆ ಪ್ರಶ್ನೆ ಮೂಡ್ತಾ ಇದೆ. ಅಂದ್ರೆ RSS ಅನ್ನ ವಿರೋಧ ಮಾಡಿದ್ರೆ ಇಡೀ ರಾಜ್ಯದಲ್ಲಿ ಜಿಲ್ಲೆಯಲ್ಲಿ ಇರ್ತಕ್ಕಂತಹ ಏನ್ ಕೇಂದ್ರ ನಾಯಕರಿದ್ದಾರೆ, ರಾಹುಲ್ ಗಾಂಧಿ ಆಗಿರ್ಬೋದು, ಸೋನಿಯಾ ಗಾಂಧಿ ಆಗಿರ್ಬೋದು, ಪ್ರಿಯಾಂಕಾ ಆಗಿರ್ಬೋದು, ಇವರೆಲ್ಲ ಏನಂತಂದ್ರೆ ನನ್ನನ್ನು ಒಪ್ಕೋತಾರೆ ಬೇಗ. ಯಾಕಂದ್ರೆ ಅವ್ರ ತಂದೆಯವರೇ ಇವತ್ತು ರಾಷ್ಟ್ರೀಯ ಅಧ್ಯಕ್ಷರಿದ್ದಾರೆ. ಹಾಗಾಗಿ ಕರ್ನಾಟಕದಲ್ಲಿರ್ತಕ್ಕಂಥ RSS ನಾನು ಏನಾದ್ರೂ ಟೀಕೆ ಮಾಡಿದ್ರೆ ನಾನು ಮುಖ್ಯಮಂತ್ರಿ ಆಗುವಂತ ಅವಕಾಶ ಏನಾದ್ರೂ ಸಿಗಬಹುದು ಅಂತಕ್ಕಂಥ ನಿರೀಕ್ಷೆ ಇಟ್ಕೊಂಡು ಅವರು ಇತ್ತೀಚೆಗೆ ಏನಂತಂದ್ರೆ ಅವರು ದೊಡ್ಡ ಮಟ್ಟದ ಹೇಳಿಕೆಯನ್ನ RSS ವಿರೋಧವಾಗಿ ಹೇಳ್ತಕ್ಕಂಥದ್ದು ನಾವು ನೋಡಿದ್ವಿ. ಏನಂತ ಪ್ರಿಯಾಂಕಾ ಖರ್ಗೆ ಅವರು ಈ ರೀತಿ ಹೇಳಿಕೆಯನ್ನ ಕೊಡೋದ್ರ ಮೂಲಕ ಏನಂತಂದ್ರೆ ದಿಲ್ಲಿ ಮಟ್ಟದಲ್ಲಿ ಏನಪ್ಪಾ ಅಂತಂದ್ರೆ ನಾನು ನೆಕ್ಸ್ಟ್ ಮುಖ್ಯಮಂತ್ರಿ ಆಗ್ಬಹುದು ಅಂತಕ್ಕಂಥದ್ದು ಏನಪ್ಪಾ ಅಂತಂದ್ರೆ ಹೈಕಮಾಂಡ್ನ ಒಲವು ಏನಪ್ಪಾ ಅಂತ ನನ್ನ ಕಡೆ ಸಿಗುತ್ತಂತಕ್ಕಂಥ ಭ್ರಮೆ ಇಟ್ಕೊಂಡು ಅವರು ಈ ರೀತಿ ಹೇಳಿಕೆಯನ್ನ ಕೊಡ್ತಾ ಇದ್ದಾರೆ. ಅವ್ರು ಕೊಡ್ತಕ್ಕಂಥ ಹೇಳಿಕೆ ಏನಂತಂದ್ರೆ ಅದು ರಾಜಕೀಯ ದುರುದ್ದೇಶ, ಅಧಿಕಾರವನ್ನ ಪಡೆಯೋಗೋಸ್ಕರ ಏನಪ್ಪಾ ಅಂತಂದ್ರೆ ಈ ರೀತಿ ಹೇಳಿಕೆಯನ್ನು ಕೊಡ್ತಕ್ಕಂಥ ಕೆಲಸವನ್ನ ಪ್ರಿಯಾಂಕಾ ಖರ್ಗೆ ಅವ್ರು ಮಾಡ್ತಾ ಇದ್ದಾರೆ. ಹಾಗಾಗಿ ನಾವು ನೋಡ್ತಾ ಇದ್ದೀವಿ ಇಡೀ ದೇಶದಲ್ಲಿ ಒಂದು ಸಂಘಟನೆ 100 ವರ್ಷ ಬರ್ತಾ ಇದೆ ಅಂತಂದ್ರೆ ಅದು ಇತಿಹಾಸ. ಯಾವ ಸಂಘಟನೆನೂ 100 ವರ್ಷ ಏನಪ್ಪಾ ಅಂದ್ರೆ ಇರ್ಲಿಕ್ಕೆ ಸಾಧ್ಯ ಇಲ್ಲ. ನನ್ನ ಪ್ರಕಾರ ಒಂದ್ ಸಂಘ ಪ್ರಾರಂಭ ಆಗುತ್ತಂತಂದ್ರೆ 1925ರಲ್ಲಿ ಸಂಘ ಏನ್ ಶುರು ಆಯ್ತು, 2025 100 ವರ್ಷ ಆಯ್ತು ಶತಮಾನೋತ್ಸವ. 100 ವರ್ಷಗಳ ಕಾಲ ಏನಂತಂದ್ರೆ ಇಡೀ ದೇಶದಲ್ಲಿ ಸಂಘ ತನ್ನದೇ ಅಂತ ಒಂದು ಬೇರೆ ಬೇರೆ ಕ್ಷೇತ್ರದಲ್ಲಿ ತನ್ನದೇ ಅಂತ ಕೆಲಸವನ್ನು ಮಾಡ್ತಾ ಇದೆ ಇವತ್ತು. ಹಾಗಾಗಿ ಈ ಒಂದು ಸಂದರ್ಭದಲ್ಲಿ ನಾವೆಲ್ಲ ನೋಡ್ತಾ ಇದ್ದೀವಿ, ನೆರೆ ಹಾವಳಿ ಆಗಿರ್ಬೋದು, ಬರಗಾಲ ಬಂದಂತ ಸ್ಥಿತಿ ಆಗಿರ್ಬೋದು, ಭೂಕಂಪ ಆಗಿರ್ಬೋದು, ಸುನಾಮಿ ಆದಂತ ಸಂದರ್ಭದಲ್ಲಿ ಫಸ್ಟ್ ಏನಪ್ಪಾ ಅಂತಂದ್ರೆ ನೆರವಿಗೆ ಯಾವ್ದಾದ್ರು ಒಂದು ಸಂಘಟನೆ ಧಾವಿಸ್ತಂತಂದ್ರೆ ಅದು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ. ಆ ರೀತಿ ಇರ್ತಕ್ಕಂಥ ದೇಶದ ಬಗ್ಗೆ ಸಮಗ್ರವಾಗಿ ಕಾಳಜಿ ಇರ್ತಕ್ಕಂಥ ಒಂದು ಸಂಘಟನೆ ಬಗ್ಗೆ ಕೆಲವ್ರು ಏನಂತಂದ್ರೆ ನಿನ್ನೆ ಪತ್ರಿಕಾಗೋಷ್ಠಿಯಲ್ಲಿ ಹೇಳಿದ್ರು, ಕೆಲವ್ರಿಗೆ ಏನಪ್ಪಾ ಅಂದ್ರೆ ಭಯ ಶುರು ಆಗಿದೆ. ಯಾವುದೇ ಒಂದು ಸಂಘಟನೆ ಅಂತಂದ್ರೆ ಇಷ್ಟು ದೊಡ್ಡ ಕೆಲಸ ಮಾಡ್ತಕ್ಕಂಥ ಸಂಘಟನೆ ಬಗ್ಗೆ ಅವ್ರು ಹಗರವಾಗಿ ಮಾತಾಡ್ತಾ ಇದಾರೆ. ಸಂಘಟನೆ ಅಲ್ಲ, RSS ಬಗ್ಗೆ ಅಲ್ಲ, RSS ಇರ್ತಕ್ಕಂಥ ಲಾಠಿ ಬಗ್ಗೆ ಭಯ ಇದೆ ಅವ್ರಿಗೆಲ್ಲರಿಗೂ ಏನಂತ ಹೇಳಿ ನಿನ್ನೆ ಪತ್ರಿಕಾ ಮಾಧ್ಯಮದಲ್ಲಿ ಕೆಲವರು ಉಲ್ಲೇಖ ಮಾಡಿದ್ರು. ಇಲ್ಲ, ಇಡೀ ಸಮಾಜದಲ್ಲಿ ಏನಂತಂದ್ರೆ RSS ಏನಾದ್ರು ಲಾಠಿ ಹಿಡ್ಕೊಂಡು ಏನಾದ್ರು ಪಥಸಂಚಲನ ಮಾಡಿದ್ರೆ ಸಮಾಜದಲ್ಲಿ ಭಯದ ವಾತಾವರಣ ಸೃಷ್ಟಿ ಆಗುತ್ತೆ ಅಂತಕ್ಕಂಥದ್ದನ್ನ ಹೇಳಿದ್ರು. ನಾನು ಈ ಮೂಲಕ ಹೇಳಕ್ ಇಚ್ಛೆ ಪಡ್ತಾ ಇದ್ದೀನಿ, ಇಡೀ ದೇಶದಲ್ಲಿ ಇವತ್ತು ಹೆಚ್ಚು ಜನ ಏನಪ್ಪಾ ಅಂತಂದ್ರೆ ಇವತ್ತು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಒಪ್ಕೊಂಡಿದ್ದಾರೆ. ಇವತ್ತು RSS ನ ಪಥಸಂಚಲನ ಸಂದರ್ಭದಲ್ಲಿ ಇಡೀ ನಗರದಲ್ಲಿ ಏನಪ್ಪಾ ಅಂತಂದ್ರೆ ಸಾರ್ವಜನಿಕರು ಏನಪ್ಪಾ ಅಂತಂದ್ರೆ ಎಲ್ಲಾ ತಮ್ಮ ಜಾತಿಗಳು ಬಿಟ್ಟು RSS ಪಥಸಂಚಲನ ಬಂದ ಸಂದರ್ಭದಲ್ಲಿ ಸ್ವಯಂ ಸೇವಕರಿಗಾಗಿರ್ಬೋದು, ಭಾರತ ಮಾತೆಗೆ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಮಾಡ್ತಕ್ಕಂಥದ್ದು ಒಂದು ಭವ್ಯವಾದಂತ ಚಿತ್ರವನ್ನು ನಾವೆಲ್ಲರೂ ಬಹುತೇಕ ಎಲ್ಲ ಮಾಧ್ಯಮದವರೆಲ್ಲ ನೋಡಿದ್ವಿ ನಾವೆಲ್ಲರೂ. ಏನಂತ ಇಂಥ ಒಂದು ಸಂದರ್ಭದಲ್ಲಿ RSS ನ ಒಂದು ಲಾಠಿ ಬಗ್ಗೆ ಇಷ್ಟೊಂದು ಭಯ ಆಗುತ್ತಂತಂದ್ರೆ ಇತಿಹಾಸದಲ್ಲಿ RSS ಲಾಠಿ ಬಗ್ಗೆ ಏನಪ್ಪಾ ಅಂದ್ರೆ ಲಾಠಿಗೆ ಒಂದೇ ಒಂದು ಹನಿ ಏನಪ್ಪಾ ಅಂತಂದ್ರೆ ರಕ್ತವನ್ನು ಅಂಟಿಸ್ತಕ್ಕಂಥ ಇತಿಹಾಸ ಇಲ್ಲ. ಇತಿಹಾಸ ಇದೇನಾ? ಸ್ವಯಂ ಸೇವಕರು ಹೋಗಿ ಎಲ್ಲರೂ ಕೂಡ ಯಾರಾದ್ರೂ ಹೊಡೆದ್ರಂತಕ್ಕಂಥ ಇತಿಹಾಸ ಐತಾ? ಆದ್ರೆ ಈ ರೀತಿ ಇರ್ತಕ್ಕಂಥ ದೇಶದ ಬಗ್ಗೆ ಸಮಗ್ರವಾಗಿ ಚಿಂತನೆ ಮಾಡ್ತಕ್ಕಂಥ ಒಂದು ರಾಷ್ಟ್ರೀಯ ಸಂಘಟನೆಯನ್ನ ಇವರು ತಮಗೇನಂತಂದ್ರೆ ತಮ್ಮ ಒಂದು ರಾಜಕಾರಣದ ಬೇಳೆಯನ್ನು ಬೆಳೆಸ್ಕೋಗೋಸ್ಕರ ಏನಪ್ಪಾ ಅಂದ್ರೆ ಇವತ್ತು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘನ ಏನಪ್ಪಾ ಅಂತಂದ್ರೆ ವಿರೋಧ ಮಾಡ್ತಾ ಇದ್ದಾರೆ. ಇತಿಹಾಸ ನೋಡಿದ್ರೆ 75 ವರ್ಷ ಏನಪ್ಪಾ ಅಂದ್ರೆ ಇಡೀ ದೇಶದಲ್ಲಿ ಕಾಂಗ್ರೆಸ್ ಅಧಿಕಾರಕ್ಕಿತ್ತು. ಒಂದೇ ಒಂದು ದಿನ ಏನಪ್ಪಾ ಅಂತಂದ್ರೆ ಕಾಂಗ್ರೆಸ್ ಏನಂತಂದ್ರೆ ರಾಷ್ಟ್ರೀಯ ಸ್ವಯಂ ಸೇವಕರ ಬಗ್ಗೆ ಏನಪ್ಪಾ ಅಂತಂದ್ರೆ ಆಪಾದನೆ ಮಾಡಲಿಲ್ಲ. ಆದ್ರೆ ಇವತ್ತೇನಪ್ಪಾ ಅಂತಂದ್ರೆ ಪ್ರಿಯಾಂಕಾ ಖರ್ಗೆ ಅವರು ಅವ್ರ ತಂದೆಯವರು ಇದ್ರಲ್ಲ 2001ರಲ್ಲಿ SM ಕೃಷ್ಣ ಅವರು ಮುಖ್ಯಮಂತ್ರಿ ಆದಂತ ಸಂದರ್ಭದಲ್ಲಿ ಮಲ್ಲಿಕಾರ್ಜುನ್ ಖರ್ಗೆ ಅವರು ಹೋಮ್ ಮಿನಿಸ್ಟರ್ ಇದ್ರು. ಬೆಂಗಳೂರಲ್ಲಿ 2001 ಏನಪ್ಪಾ ಅಂತಂದ್ರೆ ಸಮರ್ಥ ಸಂಗಮ ಅಂತಕ್ಕಂಥ ಸುಮಾರು 1 ಲಕ್ಷ ಜನ ಏನಪ್ಪಾ ಅಂತಂದ್ರೆ ಹಿಂದೂಗಳನ್ನ ಸೇರಿಸಿ ಒಂದು ದೊಡ್ಡ ಸಮಾವೇಶ ಬೆಂಗಳೂರಲ್ಲಿ ಆಗಿತ್ತು. ಆ ಬೆಂಗಳೂರಿನ ಸಮಾವೇಶಕ್ಕೆ ಏನಪ್ಪಾ ಅಂತಂದ್ರೆ ಹೋಮ್ ಮಿನಿಸ್ಟರ್ ಅಂತ ಮಲ್ಲಿಕಾರ್ಜುನ್ ಖರ್ಗೆ ಅವರು ಭೇಟಿ ಕೊಟ್ಟಿದ್ರ ಪ್ಲೇಸಿಗೆ ಭದ್ರತೆ ದೃಷ್ಟಿಯಿಂದ ಏನಂತಕ್ಕಂಥದ್ದು ಅಂದ್ರೆ ಸಂಘದ ಬಗ್ಗೆ ಅವ್ರಿಗೆ ಏನಪ್ಪಾ ಅಂತಂದ್ರೆ ಗೌರವ ಇದೆ ಏನಂತೇಳಿ. ಹಾಗಾಗಿ ಇವತ್ತಿನ ಇರ್ತಕ್ಕಂಥ ಪ್ರಿಯಾಂಕಾ ಖರ್ಗೆ ಅವರು ಈ ರಾಜ್ಯದಲ್ಲಿ ಏನಪ್ಪಾ ಅಂತಂದ್ರೆ ನಾನೇ ಮುಂದಿನ ಮುಖ್ಯಮಂತ್ರಿ ಆಗ್ಬೇಕಂತಕ್ಕಂಥ ಒಂದು ರಾಜಕೀಯ ದುರುದ್ದೇಶ ಇಟ್ಕೊಂಡು ಇವತ್ತು ಸಂಘವನ್ನ ಏನಪ್ಪಾ ಅಂತಂದ್ರೆ ಇವತ್ತು ಟೀಕೆ ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಬಹುತೇಕ ನಾವೆಲ್ಲ ನೋಡ್ತಾ ಇದ್ದೀವಿ ಈ ರೀತಿ ಟೀಕೆ ಏನಂತಂದ್ರೆ
ಮುಖ್ಯಮಂತ್ರಿ ಬದಲಾವಣೆ ಸಂದರ್ಭದಲ್ಲಿ ರಾಜ್ಯದಲ್ಲಿರ್ತಕ್ಕಂಥ ದಲಿತ ಸಾಕಷ್ಟು ಜನ ಇದ್ರು. ಮಲ್ಲಿಕಾರ್ಜುನ್ ಖರ್ಗೆ ರಾಜ್ಯದಲ್ಲಿ ಏನಪ್ಪಾ ಅಂತಂದ್ರೆ ಮುಖ್ಯಮಂತ್ರಿ ಆಗ್ಲಿಕ್ಕೆ ಅವಕಾಶ ಇತ್ತು. ಅದ್ರ ಜೊತೆ ಏನಂತಂದ್ರೆ ಪರಮೇಶ್ವರ್ ಅವರಿಗೆ ಅವಕಾಶ ಇತ್ತು. ಆದ್ರೆ ಮೊನ್ನೆ ಉಪಮುಖ್ಯಮಂತ್ರಿ ಆದ ಸಂದರ್ಭದಲ್ಲಿ ತುಮಕೂರು ಅವರು ಏನಪ್ಪಾ ಅಂತಂದ್ರೆ ಭಾವನಾತ್ಮಕವಾಗಿ ಹೇಳಿದ್ರು, ನನಗೆ ಮುಖ್ಯಮಂತ್ರಿ ಆಗ್ಲಿಕ್ಕೆ ಅವಕಾಶ ಇತ್ತು ಅಂತಕ್ಕಂಥದ್ದನ್ನ ಅವ್ರು ಹೇಳಿಕೆ ಕೊಟ್ರಲ್ಲ. ನಾನು ಒಂದು ಸವಾಲ್ ಆಗ್ತಾ ಇದ್ದೀನಿ ಸಂದರ್ಭದಲ್ಲಿ. ಇವತ್ತು ಪ್ರಿಯಾಂಕಾ ಖರ್ಗೆ ಏನಪ್ಪಾ ಅಂತಂದ್ರೆ ಬಗ್ಗೆ ಮಾನ್ಯ ನಮ್ಮ ಸಂಸದರು ಏನಪ್ಪಾ ಅಂದ್ರೆ ಮಾತಾಡಿದನ್ನ ಅನೇಕ ದಲಿತ ಪರ ಸಂಘಟನೆಗಳು ಏನಪ್ಪಾ ಅಂತಂದ್ರೆ ಇವತ್ತು ವೈರಲ್ ಮಾಡ್ತಾ ಇದಾರಲ್ಲ ವಿಡಿಯೋಗಳನ್ನ. ನಾನು ಒಂದು ಪ್ರಶ್ನೆ ಮಾಡ್ತಾ ಇದ್ದೀನಿ, ಈ ರಾಜ್ಯದಲ್ಲಿ ದಲಿತರು ಯಾಕೆ ಮುಖ್ಯಮಂತ್ರಿ ಮಾಡ್ಬೇಕಂತ ಯಾವ ದಲಿತ ಸಂಘಟನೆ ಪ್ರತಿಭಟನೆ ಮಾಡಿದ್ರಿ, ಬೀದಿಗಿಳಿದ್ರಿ? ಇವತ್ತು ಕಾಂಗ್ರೆಸ್ ಸರ್ಕಾರ ದಲಿತರ ಗ್ಯಾರಂಟಿ ಕಲ್ಯಾಣಗೋಸ್ಕರ ಇಟ್ಟಂತ ಹಣವನ್ನು ದುರುಪಯೋಗ ಮಾಡಿದಂತ ಸಂದರ್ಭದಲ್ಲಿ ಯಾವ ದಲಿತ ಸಂಘಟನೆಯವರು ಏನಪ್ಪಾ ಅಂತಂದ್ರೆ ಬೀದಿಗಿಳಿದು ಹೋರಾಟ ಮಾಡಿದ್ರಿ? ಹಾಗಾಗಿ ನಾನು ಪ್ರಶ್ನೆ ಮಾಡ್ತಾ ಇದ್ದೀನಿ, ಇವೆಲ್ಲವನ್ನು ಗಮನದಲ್ಲಿ ಇಟ್ಕೊಂಡು ನಾವು ಏನಪ್ಪಾ ಅಂತಂದ್ರೆ ಯಾವುದೋ ಒಂದು ಸಂದರ್ಭದಲ್ಲಿ ಮಾತಾಡ್ತಕ್ಕಂಥ ಸಂದರ್ಭದಲ್ಲಿ ಇವೆಲ್ಲ ವಿಷಯವನ್ನು ಗಮನ ಇಟ್ಕೋಬೇಕು. ಯಾಕಂದ್ರೆ ಇಷ್ಟೆಲ್ಲ ವಿಷಯದಾಗ ಯಾಕೆ ದಲಿತ ಸಂಘಟನೆಗಳು ಬೀದಿಗಿಳಿಲಿಲ್ಲ, ಹೋರಾಟ ಮಾಡ್ಲಿಲ್ಲ? ಪರಮೇಶ್ವರ್ ಮುಖ್ಯಮಂತ್ರಿ ಮಾಡ್ಬೇಕಂತ ಯಾಕೆ ನೀವು ಹಠ ಹುಡ್ಲಿಲ್ಲ? ಇಂಥ ಒಂದು ವಿಷಯ ಬಂದಂತ ಸಂದರ್ಭದಲ್ಲಿ ಇವತ್ತೇನಪ್ಪಾ ಅಂದ್ರೆ ಹಾದಿ ತಪ್ಪಿಸ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದಾರಲ್ಲ, ಇದು ನಿಜಕ್ಕೆ ಏನಪ್ಪಾ ಅಂತಂದ್ರೆ ಇದು ಸಮುದಾಯಕ್ಕೆ ಮಾಡ್ತಕ್ಕಂಥ ಅನ್ಯಾಯ ಅಂತಕ್ಕಂಥ ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ. ದೀರ್ಘಕಾಲದವರು ಕಾಂಗ್ರೆಸ್ ಅಲ್ಲಿ ಏನಪ್ಪಾ ಅಂದ್ರೆ ಒಂದೇ ಒಂದು ಕಾಂಗ್ರೆಸ್ ಪರವಾಗಿ ಒಂದೇ ಒಂದು ಶಬ್ದವನ್ನು ಚಕಾರ ಎತ್ತದೇ ಇರ್ತಕ್ಕಂಥ ಮಲ್ಲಿಕಾರ್ಜುನ್ ಖರ್ಗೆ ಅವ್ರನ್ನ ಮುಖ್ಯಮಂತ್ರಿ ಮಾಡ್ಲಕ್ಕಾಗ್ಲಿಲ್ಲ ನಿಮಗೆ. ಹಾಗಾಗಿ ಇವತ್ತು ನಮ್ಮ ಮೇಲೆ ಗೂಬೆ ಕುಡಿಸ್ತಕ್ಕಂಥ ಕೆಲಸ ಮಾಡ್ತಾ ಇದಾರಲ್ಲ. ಹಾಗಾಗಿ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಏನಪ್ಪಾ ಅಂತಂದ್ರೆ ಇವತ್ತು ಯಾವುದೇ ಕಾರಣಕ್ಕೂ ಜಾತಿ ಭೇದ ಮಾಡದೇ ಇರತಕ್ಕಂಥ ಯಾವ್ದಾದ್ರು ಒಂದು ಸಂಘಟನೆ ಇದ್ರೆ ಅದು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ. ಅದನ್ನ ಯಾಕೆ ಹೇಳ್ತಾ ಇದ್ದೀನಿ ಅಂತಂದ್ರೆ ಇವತ್ತು ನಾನು RSS ಏನಪ್ಪಾ ಅಂತಂದ್ರೆ ಪೂರ್ಣಾವಧಿ ಕಾರ್ಯಕರ್ತನಾಗಿ 12 ವರ್ಷ ಕೆಲಸ ಮಾಡಿದ್ದೀನಿ, ಒಬ್ಬ ದಲಿತನಾಗಿ. ಯಾವುದೇ ಕಾರಣಕ್ಕೂ ಸಂಘಟನೆಯಲ್ಲಿ ಇಲ್ಲೂ ತನಕ ಏನಂತಂದ್ರೆ ಇವನು ಆ ಜಾತಿ ಅಂತಕ್ಕಂಥದ್ದು ಎಲ್ಲೂ ಇಲ್ಲ. ಹಾಗಾಗಿ ನಾವು ಏನಂತಂದ್ರೆ ಈ ವಿಷಯವನ್ನು ಇಲ್ಲೇನಪ್ಪಾ ಅಂತಂದ್ರೆ ಆ ರೀತಿ ಇರ್ತಕ್ಕಂಥ ವ್ಯವಸ್ಥೆ ನಾವು ಎಲ್ಲೂ ನೋಡಿಲ್ಲ ಏನಂತ ಒಂದು ಅಂದ್ರೆ ಇವರು ದಲಿತರು ಅಂತಕ್ಕಂಥದ್ದಲ್ಲ. ನನ್ನನ್ನು ರಾಜ್ಯ ಸಂಘಟನಾ ಕಾರ್ಯದರ್ಶಿ ಮಾಡಿತ್ತಂದ್ರೆ ಇವತ್ತು ಸಂಘದಲ್ಲಿ ಏನಪ್ಪಾ ಅಂದ್ರೆ ಎಲ್ಲಾ ಸ್ತರದ ಎಲ್ಲಾ ಸಮಾಜದಿರ್ತಕ್ಕಂಥ ಹಿಂದೂ ಧರ್ಮದಲ್ಲಿರ್ತಕ್ಕಂಥ ಎಲ್ಲಾ ಸಮಾಜ ಏನಪ್ಪಾ ಅಂತಂದ್ರೆ ಇವತ್ತು ಸಂಘಟನೆಯಲ್ಲಿ ಏನಪ್ಪಾ ಅಂದ್ರೆ ಇವತ್ತು ಜೋಡಿಸ್ಕೊಂಡು ಕೆಲಸ ಮಾಡ್ತಕ್ಕಂಥ ಅವಕಾಶ ಏನಪ್ಪಾ ಅಂತಂದ್ರೆ ಇವತ್ತು ನಮ್ಗೆ ಸಿಕ್ಕಿದೆ. ಹಾಗಾಗಿ ನಾನು ಪ್ರಿಯಾಂಕಾ ಖರ್ಗೆ ಅವ್ರಿಗೆ ಒಂದೇ ಪ್ರಶ್ನೆ ಕೇಳ್ತಾ ಇದ್ದೀನಿ, ಒಟ್ಟಾರೆ ಏನಂತಂದ್ರೆ ಇಡೀ ರಾಜ್ಯದಲ್ಲಿ ನೀವು ನ್ಯಾಷನಲ್ ಲೆವೆಲ್ ವ್ಯಕ್ತಿ ಆಗ್ಲಿಕ್ಕೆ ಮೀಡಿಯಾ ಮೂಲಕ RSS ಟೀಕೆ ಮಾಡಿದ್ರೆ ಇಡೀ ದೇಶದಲ್ಲಿ ನಾನು ಚರ್ಚೆಗೆ ಬರ್ತೀನಿ ಅಂತಕ್ಕಂಥದ್ದನ್ನ ನೀವೇನು ಇಟ್ಕೊಂಡಿದ್ರಲ್ಲ, ಇದೇನಪ್ಪಾ ಅಂತಂದ್ರೆ ಇದು ರಾಜಕಾರಣ ದುರುದ್ದೇಶ ಅಂತಕ್ಕಂಥದ್ದು ನಾನು ಹೇಳ್ತಾ ಇದ್ದೀನಿ. ಗುಲ್ಬರ್ಗದಲ್ಲಿ ನಿಮ್ಗೆ ಸಾಕಷ್ಟು ಅವಕಾಶ ಇದೆ, ನೀವು ಹೋಮ್ ಮಿನಿಸ್ಟರ್ ಇದ್ದೀರಿ, ಇಡೀ ರಾಜ್ಯದಲ್ಲಿ ದರೋಡೆ ನಡೀತಾ ಇದೆ, ಕೊಲೆ ನಡೀತಾ ಇದೆ, ನೀವು ಯಾಕದ್ರ ಬಗ್ಗೆ ಧ್ವನಿ ಎತ್ತಾ ಇಲ್ಲ? ಗುಲ್ಬರ್ಗದಲ್ಲಿ PSI ಹಗರಣ ಸಂದರ್ಭದಲ್ಲಿ ಅವ್ರು ಹೇಳಿದ್ರು, ಇಲ್ಲ ನಾನು ಇದನ್ನ ನಾನು ತನಿಖೆ ಮಾಡ್ತೀನಿ, ಇದನ್ನ ಆರೋಪಿಗಳನ್ನ ಏನಪ್ಪಾ ಅಂದ್ರೆ ಬಂಧಿಸ್ಬೇಕಂತಕ್ಕಂಥ ಕೂಗಿ ಎಬ್ಬಿಸಿದ್ರಲ್ಲ. ಇವತ್ತು ನೀವು ಹೋಮ್ ಮಿನಿಸ್ಟರ್ ಆಗಿದ್ರಿ, ಇದನ್ನ ನೀವು ಮಾಡ್ತಕ್ಕಂಥದ್ದು ಅವಶ್ಯಕತೆ ಇದೆ, ನೀವು ಇದ್ರ ಬಗ್ಗೆ ಗಮನ ಕೊಡಿ. ಹಾಗಾಗಿ ಇಡೀ ರಾಜ್ಯದಲ್ಲಿ ಇರ್ತಕ್ಕಂಥ ಅನೇಕ ಚಟುವಟಿಕೆ ನಡೆಯುವಂತ ಸಂದರ್ಭದಲ್ಲಿ ಇವತ್ತು ಅನೇಕ ಆಪಾದನೆಗಳು ಏನಪ್ಪಾ ಅಂತಂದ್ರೆ ಇವತ್ತು ಭ್ರಷ್ಟಾಚಾರ ಆಗಿರ್ಬೋದು, ಬೇರೆ ಬೇರೆ ಏನಪ್ಪಾ ನಡೀತಾ ಇದೆ ರಾಜ್ಯದಲ್ಲಿ. ಅದ್ರ ಬಗ್ಗೆ ಏನಪ್ಪಾ ಅಂದ್ರೆ ನೀವು ಯೋಚನೆ ಮಾಡ್ತಕ್ಕಂಥ ಕೆಲಸವನ್ನ ಮಾನ್ಯ ಪ್ರಿಯಾಂಕಾ ಖರ್ಗೆ ಅವ್ರು ಮಾಡ್ಬೇಕು. ಅಭಿವೃದ್ಧಿ ಬಗ್ಗೆ ಗಮನ ಕೊಡಿ, ಅಭಿವೃದ್ಧಿ ಬಗ್ಗೆ ಏನೋ ಹೇಳಿಕೆ ಕೊಡ್ತಕ್ಕಂಥ ಕೆಲಸವನ್ನು ಮಾಡಿ. ಆದ್ರೆ ಸುಮ್ಮನೆ ರಾಜಕೀಯ ದೃಷ್ಟಿ ಇಟ್ಕೊಂಡು ಒಂದು ಸಂಘಟನೆ ನಾನು ಟೀಕೆ ಮಾಡಿಬಿಟ್ರೆ ರಾಜ್ಯದ ಹೈಕಮಾಂಡ್, ದೇಶದಲ್ಲಿರ್ತಕ್ಕಂಥ ಹೈಕಮಾಂಡ್ ನನ್ನ ಪರವಾಗಿ ಒಲವು ತೋರಿಸುತ್ತೆ. ಮೀಡಿಯಾದಲ್ಲಿ ಏನಪ್ಪಾ ಅಂತಂದ್ರೆ ಇದು ದೊಡ್ಡ ಮಟ್ಟದ ಚರ್ಚೆ ಆಗುತ್ತೆ, ನಮ್ಮ ಸಿದ್ಧಾಂತಕ್ಕೆ ಏನಾದ್ರು ಒಪ್ಕೊಂಡು ರೀತಿಯಲ್ಲಿ ಪ್ರಯತ್ನ ಮಾಡ್ತಕ್ಕಂಥದ್ದು ಹೇಳ್ತಾರಲ್ಲ, ಇದು ನಿಜಕ್ಕೆ ಏನಪ್ಪಾ ಅಂತಂದ್ರೆ ಒಂದು ನೋಡಿದವ್ರಿಗೆ ಅನ್ಸುತ್ತೆ. ಇವತ್ತು RSS ವಿಚಾರಣೆ ಇವತ್ತು ಇಡೀ ದೇಶದಲ್ಲಿರ್ತಕ್ಕಂಥ ಬಹಳ ಜನ ಒಪ್ಕೊಂಡಿದ್ದಾರೆ. ಅಂತ ಸಂದರ್ಭದಲ್ಲಿ ನಾವು RSS ಬಗ್ಗೆ ಹೇಳ್ತಕ್ಕಂಥ ಸಂದರ್ಭ, ಹೇಳಿಕೆ ಕೊಡ್ತಕ್ಕಂಥ ಸಂದರ್ಭದಲ್ಲ, ಇದು ನಿಜಕ್ಕೆ ಏನಪ್ಪಾ ಅಂತಂದ್ರೆ ಅಲ್ಲ. ನಿಮ್ಗೆ ರಾಜ್ಯದಲ್ಲಿ ಏನಪ್ಪಾ ಅಂದ್ರೆ ಅತಿ ಸಣ್ಣ ವಯಸ್ಸಿನಲ್ಲಿ ನೀವು ಗೃಹ ಸಚಿವರಾಗಿದ್ರಿ, ನಿಮಗೆ ಮಾಡ್ಲಿಕ್ಕೆ ಸಾಕಷ್ಟು ಅವಕಾಶವಿದೆ. ಪೊಲೀಸ್ ವ್ಯವಸ್ಥೆ ಏನಪ್ಪಾ ಅಂತಂದ್ರೆ ಸರಿಯಾಗಿ ನೀವು ವ್ಯವಸ್ಥೆನ ಸುಧಾರಣೆ ಮಾಡ್ತಕ್ಕಂಥ ಅವಕಾಶ ನಿಮಗಿದೆ. ದಲಿತರ ಬಗ್ಗೆ ನೀವು ಏನಾದ್ರು ಕಾಳಜಿ ಇತ್ತಂದ್ರೆ ದಲಿತ ಪರವಾಗಿರ್ತಕ್ಕಂಥ ಅನೇಕ ಯೋಜನೆಗಳು ಏನಪ್ಪಾ ಅಂತಂದ್ರೆ ಜಾರಿ ಮಾಡ್ರಿ. ಅನೇಕ ದಲಿತರು ಇವತ್ತೇನಪ್ಪಾ ಅಂತಂದ್ರೆ ಸಾಕಷ್ಟು ಏನಾದ್ರು ಅವ್ರಿಗೆ ಅವಕಾಶ ಕೊಡ್ತಕ್ಕಂಥ ಕೆಲಸ ನೋಡಿ. ಈಗ ಕೊಟ್ಟಾಗ ಮಾತ್ರ ಏನಪ್ಪಾ ಅಂತಂದ್ರೆ ನೀವು ಒಬ್ಬ ದಲಿತರ ಅಂತಕ್ಕಂಥದ್ದು ನಾನು ಒಪ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ. ಬರೀ ಹೇಳಿಕ್ಕೆ ಕಷ್ಟನ ಅಂತಕ್ಕಂಥದ್ದಲ್ಲ, ದಲಿತರ ಪರವಾಗಿ ನೀವು ಸಮಗ್ರವಾಗಿ ಯೋಚನೆ ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ರಿ. ಗುಲ್ಬರ್ಗದಲ್ಲಿ ಮಾಡ್ಲಿಕ್ಕೆ ಸಾಕಷ್ಟು ಅವಕಾಶವಿದಾವೆ. ಅಭಿವೃದ್ಧಿ ಕೆಲಸಗಳನ್ನ ಮಾಡೋದನ್ನ ಬಿಟ್ಟು ಈ ರೀತಿ ಇರ್ತಕ್ಕಂಥ ಸಂಘಟನೆ ಇತಿಹಾಸವನ್ನ ಕೆಂತಕ್ಕಂಥ ಕೆಲಸವನ್ನ ನೀವು ಮಾಡಬೇಡ್ರಿ ಅಂತಕ್ಕಂಥ ವಿನಂತಿಯನ್ನು ಮಾಡ್ತಾ ಇದ್ದೀನಿ. ಅದ್ರ ಜೊತೆಗೆ ಇಲ್ಲಿರ್ತಕ್ಕಂಥ ದಲಿತ ಪರ ಸಂಘಟನೆಗಳು, ಗುಲ್ಬರ್ಗದಲ್ಲಿ ಇರ್ತಕ್ಕಂಥ ದಲಿತ ಪರ ಸಂಘಟನೆಗಳು ಫೋನ್ ಹಚ್ಚಿಸಿ ಅದನ್ನ ಆಡಿಯೋ ರೆಕಾರ್ಡ್ ಮಾಡಿ ಇವತ್ತು ಬೇರೆ ಬೇರೆ ಕಡೆ ಎಲ್ಲ ವೈರಲ್ ಮಾಡ್ತಾ ಇದ್ದಾರೆ. ಅದು ಬಿಜಾಪುರದಲ್ಲಿ ಇರ್ತಕ್ಕಂಥ ಅನೇಕ ದಲಿತ ಪರ ಸಂಘಟನೆಗಳು ರಮೇಶ್ ಜಿಗ್ನಿ ಸಾಹೇಬ್ರ ಬಗ್ಗೆ ಗೊತ್ತಿದೆ ಅವ್ರಿಗೆ ಏನಂತೇಳಿ, ಅವ್ರು ಯಾವುದೇ ಕಾರಣಕ್ಕೂ ಆ ರೀತಿ ಇರ್ತಕ್ಕಂಥ ವ್ಯಕ್ತಿ ಅಲ್ಲ ಅಂತಕ್ಕಂಥದ್ದು ಗೊತ್ತಿದೆ. ಹಾಗಾಗಿ ನಾವು ಇವತ್ತು ದಲಿತರ ವಿರುದ್ಧವಾಗಿ, ದಲಿತರ ಪರವಾಗಿ ಏನಾದ್ರೂ ಆ ರೀತಿ ಚಟುವಟಿಕೆ ನಡೆದಂತ ಸಂದರ್ಭದಲ್ಲಿ ನಾವು ಯಾವ ರೀತಿಯಾಗಿ ಧ್ವನಿ ಎತ್ತೀವಿ, ಅದೇ ರೀತಿ ದಲಿತರ ಕಲ್ಯಾಣಕ್ಕಾಗಿ ಮೀಸಲಿಟ್ಟ ಹಣವನ್ನ ನಾವು ಬಳಸ್ಕೊಂಡಿದ್ದ ಸಂದರ್ಭದಲ್ಲಿ ಸಹ ನಾವು ಧ್ವನಿ ಎತ್ತಲಿಕ್ಕೆ ಅವಕಾಶ ಇತ್ತು. ಅವೆಲ್ಲ ವಿಷಯ ಇಟ್ಕೊಂಡು ಏನಪ್ಪಾ ಅಂತಂದ್ರೆ ಇವು ದಲಿತ ಪರ ಸಂಘಟನೆಗಳು ದಯವಿಟ್ಟು ನಾನು ಒಂದು ವಿನಂತಿ ಮಾಡ್ತಾ ಇದ್ದೀನಿ, ನೀವು ಈ ರಾಜ್ಯದಲ್ಲಿ ದಲಿತರು ಮುಖ್ಯಮಂತ್ರಿ ಆಗ್ಬೇಕಂತ ಯಾಕೆ ಹಠ ಊರ್ಲಿಲ್ಲ ಅಂತಕ್ಕಂಥದ್ದನ್ನು ನಾವು ಯೋಚನೆ ಮಾಡ್ಬೇಕು. ನಾವೆಲ್ಲರೂ
ಹಾಗಾಗಿ ಇವೆಲ್ಲ ವಿಷಯಗಳನ್ನ ಇಟ್ಕೊಂಡು ಇವತ್ತು ಈ ರೀತಿ ಇರ್ತಕ್ಕಂಥ ಪತ್ರಿಕಾಗೋಷ್ಠಿ ಮೂಲಕ ಬೇರೆ ಬೇರೆ ವಿಷಯಗಳು ಸಂಬಂಧಪಟ್ಟಂಗೆ ಇವತ್ತು ಸಾಕಷ್ಟು ಚರ್ಚೆ ನಡೀತಾ ಇದೆ. ನಿನ್ನೆ ನಡೆದಂತ ಪತ್ರಿಕಾಗೋಷ್ಠಿಯಲ್ಲಿ ಹಲವಾರು ವಿಷಯಗಳು ಸಂಬಂಧಪಟ್ಟಾಗೆ ಹೇಳಿದ್ದಾರೆ. RSS ಬಗ್ಗೆ ಏನಂತ ಇತಿಹಾಸದಲ್ಲಿ ಏನಪ್ಪಾ ಅಂದ್ರೆ ಬೇರೆ ಬೇರೆ ರೀತಿಯ ಅನೇಕ ರೀತಿಯ ಕೆಲಸಗಳನ್ನ ಇವತ್ತು ವಿವಿಧ ಕ್ಷೇತ್ರಗಳನ್ನ ಏನಪ್ಪಾ ಅಂದ್ರೆ ಇವತ್ತು RSS ಕೆಲಸ ಮಾಡ್ತಾರೆ. RSS ಮುಟ್ಟದೇ ಇರತಕ್ಕಂಥ ಕ್ಷೇತ್ರ ಇಲ್ಲ. ಇವತ್ತು ಎಲ್ಲಾ ಕ್ಷೇತ್ರದಲ್ಲಿ ಇವತ್ತು RSS ಕೆಲಸ ಮಾಡ್ತಾ ಇದೆ. ಶಿಕ್ಷಣ ಕ್ಷೇತ್ರ ಆಗಿರ್ಬೋದು, ಸಾಮಾಜಿಕ ಕ್ಷೇತ್ರ ಆಗಿರ್ಬೋದು, ರಾಜಕೀಯ ಕ್ಷೇತ್ರ ಆಗಿರ್ಬೋದು, ಸಹಕಾರಿ ಆಗಿರ್ಬೋದು, ಬೇರೆ ಬೇರೆ ಸೇವಾ ಕ್ಷೇತ್ರದಲ್ಲಿ ಇವತ್ತು RSS ಎಲ್ಲಾ ಕ್ಷೇತ್ರಗಳಲ್ಲಿ ತನ್ನದೇ ಅಂತ ಪ್ರಭಾವವನ್ನು ಬೀರಿದ ಪರಿಣಾಮ ಇವತ್ತು ಇಡೀ ಜಗತ್ತಲ್ಲಿ ಏನಪ್ಪಾ ಅಂತಂದ್ರೆ ಇವತ್ತು ಇಡೀ ದೇಶದಲ್ಲಿ ಒಂದು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಏನಪ್ಪಾ ಅಂದ್ರೆ ಈ ರೀತಿಯ ತನ್ನ ಕಾರ್ಯವನ್ನು ವಿಸ್ತಾರ ಮಾಡ್ಲಿಕ್ಕೆ ಮತ್ತು 100 ವರ್ಷ ಒಂದು ಸಂಘಟನೆ ಶತಮಾನೋತ್ಸವ ನಡೀಲಿಕ್ಕೆ ಕಾರಣ ಇರ್ತಂದ್ರೆ ಈ ರೀತಿ ಇರ್ತಕ್ಕಂಥ ಚಟುವಟಿಕೆ ಆಧಾರ ಮೇಲೆ ನಡೀತಾ ಇರತಕ್ಕಂಥದನ್ನ ಈ ಸಂದರ್ಭದಲ್ಲಿ ನಾನು ಸ್ಪಷ್ಟಪಡಿಸ್ಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ಏನಂತಂದ್ರೆ ಸನ್ಮಾನ್ಯ ಪ್ರಿಯಾಂಕಾ ಖರ್ಗೆ ಅವರೇ, ನೀವು ಅತಿ ಚಿಕ್ಕ ವಯಸ್ಸಲ್ಲಿ ಹೋಮ್ ಮಿನಿಸ್ಟರ್ ಆಗಿದ್ರಿ. ಹೈದರಾಬಾದ್ ಕರ್ನಾಟಕ ಇರ್ತಕ್ಕಂಥ ಪ್ರಭಾವಿ ಸಚಿವರು, ನಿಮ್ಗೆ ಮಾಡ್ಲಿಕ್ಕೆ ಸಾಕಷ್ಟು ಅವಕಾಶಗಳಿದೆ, ಕೆಲಸಗಳಿದಾವೆ. ನೀವು ಅದ್ರ ಬಗ್ಗೆ ಗಮನ ಹರಿಸಿರಿ. ನೀವು ಹೋಮ್ ಮಿನಿಸ್ಟರ್ ಆಗಿದ್ದಕ್ಕೆ ನಮಗೂ ಖುಷಿ ಅಂತ. ಒಬ್ಬ ಉತ್ತರ ಕರ್ನಾಟಕದಲ್ಲಿ ಇರ್ತಕ್ಕಂಥ ವ್ಯಕ್ತಿಗಳೇನಪ್ಪ ಅಂತಂದ್ರೆ ಹೋಮ್ ಮಿನಿಸ್ಟರ್ ಆಗ್ತಾರೆ ಅಂತಂದ್ರೆ ನಿಮ್ ಮೇಲೆ ನಿರೀಕ್ಷೆ ಇದೆ. ಮಾಡ್ಲಿಕ್ಕೆ ಸಾಕಷ್ಟು ಇದಾವೆ. ಇಡೀ ರಾಜ್ಯದಲ್ಲಿ ಕಾನೂನು ವ್ಯವಸ್ಥೆ ಹದಗೆಟ್ಟೈತಿ. ಅಂತ ಸಂದರ್ಭದಲ್ಲಿ ನೀವು ಅದನ್ನು ಬಿಟ್ಟು ಕೇಸಿಂದ ನಾವು ಯಾವ ಏನಪ್ಪಾ ಅಂದ್ರೆ ಇಡೀ ವಿಷಯನ ಡೈವರ್ಟ್ ಮಾಡ್ತಕ್ಕಂಥ ಕೆಲಸವನ್ನ ಮಾಡಬೇಡ್ರಿ ಅಂತಕ್ಕಂಥದನ್ನ ಇಂಡೈರೆಕ್ಟ್ ಆಗಿ ಹೇಳ್ತಕ್ಕಂಥ ಕೆಲಸವನ್ನ ಮಾಡಿದಾರ. ಒಂದ್ ನಿಮಿಷ ಅವ್ರು ಏನ್ ಹೇಳ್ಯಾರತ್ತಂದ್ರ